ನಮಸ್ಕಾರ ವೀಕ್ಷಕರೇ. ಭಾರತದ ಒಳಗಿರೋ ಅಕ್ರಮ ವಲಸಿಗರನ್ನ ಆಚೆ ಹಾಕೋದಕ್ಕೆ ಈಗಾಗಲೇ ಎಸ್ಐಆರ್ ಸೇರಿದಂತೆ ಹಲವು ಪರಿಣಾಮಕಾರಿ ಕ್ರಮಗಳನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ. ಇದೆಲ್ಲದರ ಮೂಲ ಅನ್ನೋ ಹಾಗೆ ಈ ಸಮಸ್ಯೆಗೆ ದೊಡ್ಡ ಕಾರಣ ಆಗಿದ್ದು ಗಡಿ. ಅದರಲ್ಲೂ ಬಂಗಾಳದಲ್ಲಿ ಮಮತಾ ಸರ್ಕಾರ ಬೇಲಿ ಹಾಕೋದಕ್ಕೆ ಅಡ್ಡಗಾಲು ಹಾಕಿ ದಶಕಗಳ ಕಾಲ ದೇಶಕ್ಕೆ ಕಂಟಕವನ್ನ ತಂದಿಟ್ಟಿತ್ತು. ಈಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ಇರೋದು ಭಾರತದ ಗಡಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡೋದು. ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಅಮಿತ್ ಶಾ ಇರಿಸಿದ್ದಾರೆ. ಈ ಬಾರಿ ಟೆಕ್ನಾಲಜಿ ಜೊತೆಗೆ ಮುನ್ನುಗ್ಗೋದಕ್ಕೆ ನಿರ್ಧರಿಸಿರೋ ಶಾ ಸ್ಮಾರ್ಟ್ ಬಾರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಗಡಿಗಳು ಹೇಗಿರಲಿವೆ, ಯಾವ ರೀತಿ ಅನುಕೂಲ ಆಗಲಿವೆ ಅನ್ನೋದರ ಬಗ್ಗೆ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಅಲ್ಲದೆ ಗಡಿಗಳನ್ನ ಬಂದ್ ಮಾಡೋದ್ರಿಂದ ಯಾವೆಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೆಲ ತಿಂಗಳುಗಳ ಹಿಂದೆ ಒಂದು ಮಾತು ಅಥವಾ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅದೇನು ಅಂದ್ರೆ, ಬಾಂಗ್ಲಾದಿಂದ ಅಕ್ರಮವಾಗಿ ವಲಸಿಗರು ಗಡಿ ದಾಟಿ ಬರ್ತಾ ಇದ್ದಾರೆ, ಅವರನ್ನೆಲ್ಲ ಹುಡುಕಿ ಆಚೆ ಹಾಕ್ಬೇಕು ಅಂತ ಕೇಂದ್ರ ನಾಯಕರು ಹೇಳಿದ್ರೆ 10 ವರ್ಷದಿಂದ ನೀವೇ ಆಡಳಿತದಲ್ಲಿ ಇದ್ದೀರಲ್ವಾ, ಅದ್ ಹೇಗೆ ಅವರೆಲ್ಲ ಒಳಗೆ ಬರ್ತಾ ಇದ್ದಾರೆ, ನಿಮ್ಮ ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಆದ್ರೆ ಈ ಪ್ರಶ್ನೆ ಕೇಳುವವರ ಪೈಕಿ ಸಾಕಷ್ಟು ಜನರಿಗೆ ಬಂಗಾಳದಲ್ಲಿ ಮಮತಾ ತಡೆ ಹಾಕಿರೋ ವಿಚಾರವೇ ಗೊತ್ತಿರಲಿಲ್ಲ. ಆದ್ರೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಬೇಲಿ ಹಾಕೋದಕ್ಕೆ ಮೀಸಲಿದ್ದ ಜಾಗವನ್ನ ಸುವೆಂದು ಬಿಎಸ್ಎಫ್ಗೆ ಹಸ್ತಾಂತರ ಮಾಡಿ ಆಗಿದೆ. ಈಗ ಆಗ್ಬೇಕಾಗಿರೋದು ಬರೀ ಬೇಲಿ ಅಲ್ಲ, ಇನ್ಯಾವತ್ತೂ ಒಳ ನುಸುಳುವಿಕೆ ಸಾಧ್ಯವಾಗದಂತಹ ಭದ್ರ ಕೋಟೆ ಅನ್ನೋ ರೇಂಜ್ಗೆ ಅಮಿತ್ ಶಾ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆದ ಬಾರ್ಡರ್ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಸ್ ಆಫ್ ಪೊಲೀಸ್ ಕಾನ್ಫರೆನ್ಸ್ 2026ರಲ್ಲಿ ಈ ಸ್ಮಾರ್ಟ್ ಬಾರ್ಡರ್ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿದೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಫಾರ್ ಹೋಮ್ ನಿತ್ಯಾನಂದ ರೈ, ಯೂನಿಯನ್ ಹೋಮ್ ಸೆಕ್ರೆಟರಿ, ದಿ ಇಂಟೆಲಿಜೆನ್ಸ್ ಬ್ಯೂರೋ ಡೈರೆಕ್ಟರ್, ಡೈರೆಕ್ಟರ್ಸ್ ಜನರಲ್ಸ್ ಆಫ್ ಪೊಲೀಸ್ ಫ್ರಮ್ ಬಾರ್ಡರ್ ಸ್ಟೇಟ್ಸ್ ಹಾಗೂ ಇತರೆ ಪ್ರಮುಖರು ಹಾಜರಿದ್ದರು. ಈ ವೇಳೆ ಅಮಿತ್ ಶಾ ನಮ್ಮ ದೇಶದ ಗಡಿಯನ್ನ ಹಿಂದೆಂದಿಗಿಂತ ಭದ್ರಪಡಿಸೋದಕ್ಕೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಗ್ರಿಡ್ ಅಳವಡಿಕೆ ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಅನ್ನೋದನ್ನ ತಿಳಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಅನ್ನೋದು ಕೇವಲ ಒಂದು ತಂತಿ ಬೇಲಿ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಿಯೋಜನೆ ಆಗಿರದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಡ್ವಾನ್ಸ್ಡ್ ಆಗಿರಲಿದೆ. ಅಲ್ಲಿ ಎಐ ತಂತ್ರಜ್ಞಾನಗಳ ಬಳಕೆ, ಆಂಟಿ ಡ್ರೋನ್ ಸಿಸ್ಟಮ್, ಸ್ಮಾರ್ಟ್ ಸೆನ್ಸಾರ್ಸ್ ಹಾಗೂ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಗಳನ್ನ ಕೂಡ ಸ್ಥಾಪಿಸಲಾಗುತ್ತೆ. ಇದೆಲ್ಲವೂ ಅಂದುಕೊಂಡ ರೀತಿಯಲ್ಲಿ ಅಳವಡಿಕೆ ಆಯ್ತು ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಾಧುನಿಕ ಗಡಿ ಭಾರತದ್ದು ಅಂತ ಅನ್ನಿಸಿಕೊಳ್ಳಲಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಷನ್ ಇಟ್ಕೊಂಡಿರೋದ್ರಿಂದ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಅನ್ನೋ ಮಾತು ಬರೋದಿಲ್ಲ. ಗಡಿಯನ್ನು ಹೊಂದಿರೋ ರಾಜ್ಯಗಳು, ಜಿಲ್ಲೆಗಳು, ಎಲ್ಲಾ ಆಡಳಿತ ಕೂಡ ಒಗ್ಗೂಡಿ ದೇಶದ ಭದ್ರತೆಗಾಗಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಈ ಮಿಷನ್ ಬಾರ್ಡರ್ ಯಶಸ್ಸಿಗಾಗಿ 3 ಸೂತ್ರಗಳನ್ನ ಅಳವಡಿಸಿಕೊಳ್ಳಲಾಗಿದೆ. ಅದು ಸುರಕ್ಷಿತ ಗಡಿಗಳು, ಸಮೃದ್ಧ ಗಡಿ ಭಾಗಗಳು ಮತ್ತು ಜಾಗೃತ ಸಮಾಜ. ಕೇವಲ ಬೇಲಿಯನ್ನ ಗಟ್ಟಿಗೊಳಿಸೋದು ಮಾತ್ರವಲ್ಲದೆ ಅದನ್ನ ಮಾನಿಟರ್ ಮಾಡೋದು, ಸಣ್ಣ ಬೆಳವಣಿಗೆ ಆಯ್ತು ಅಂದ್ರೂ ತಕ್ಷಣವೇ ಕಾರ್ಯ ಪ್ರವೃತ್ತರಾಗೋದು, ಹಾಗೆ ಇಲ್ಲಿ ಜನಜಾಗೃತಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಗಡಿ ಭಾಗಗಳಲ್ಲಿ ವಾಸಿಸ್ತಾ ಇರುವವರು ಯಾವ ರೀತಿ ಅಲರ್ಟ್ ಆಗಿರಬೇಕು, ಹೇಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನ ಕೊಡಬೇಕು, ಇದೆಲ್ಲವೂ ಕೂಡ ಈ ಮಹತ್ವದ ನಿರ್ಧಾರದಲ್ಲಿ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಇನ್ಮುಂದೆ ಭಾರತದಲ್ಲಿ ಯಾವ ಗಡಿ ಪ್ರದೇಶಗಳು ಕೂಡ ಹಳ್ಳಿಗಾಡಿನಂತೆ ಇರದೆ ಸಂಪೂರ್ಣ ಅಭಿವೃದ್ಧಿ ಹೊಂದಿರೋ ಪ್ರದೇಶಗಳಾಗಿರಲಿವೆ. ಮೂಲ ಸೌಕರ್ಯಗಳ ಅಭಿವೃದ್ಧಿ ಕಡೆಗೆ ಸರ್ಕಾರ ಚಿತ್ತ ನೆಡಲಿದೆ. ಎಲ್ಲಾ ಗಡಿ ಪ್ರದೇಶಗಳಲ್ಲೂ ರಸ್ತೆಗಳ ಅಭಿವೃದ್ಧಿ ಆಗುತ್ತೆ. ಆಸ್ಪತ್ರೆ ಸೇರಿದಂತೆ ಎಲ್ಲಾ ವೈದ್ಯಕೀಯ ಸೇವೆ ಕೂಡ ಅಲ್ಲಿ ಸಿಗಲಿವೆ. ಯಾವುದೇ ರೀತಿಯ ನೆಟ್ವರ್ಕ್ ಸಮಸ್ಯೆ ಇಲ್ಲದೆ ಸಂಪರ್ಕಕ್ಕೆ ಸಹಕಾರಿಯಾಗೋ ಎಲ್ಲಾ ಸೌಲಭ್ಯಗಳು ಗಡಿ ಪ್ರದೇಶಗಳಲ್ಲಿ ಇರಲಿವೆ. ಶಾಲೆಗಳು, ಕಾಲೇಜುಗಳನ್ನ ನಿರ್ಮಿಸುವ ಮೂಲಕ ಅವುಗಳನ್ನ ರಿಮೋಟ್ ಏರಿಯಾ ಅಂತ ಪರಿಗಣಿಸೋದಕ್ಕೆ ಆಗದ ಲೆವೆಲ್ಗೆ ಅಭಿವೃದ್ಧಿ ಮಾಡೋ ಗುರಿಯನ್ನ ಸರ್ಕಾರ ಹೊಂದಿದೆ. ಭಾರತದ ಇತಿಹಾಸದಲ್ಲಿ ಗಡಿ ಪ್ರದೇಶಗಳ ಅಭಿವೃದ್ಧಿಯನ್ನ ನೆಗ್ಲೆಕ್ಟ್ ಮಾಡಿ ಅದರಿಂದ ಚೀನಾ ಅಡ್ವಾಂಟೇಜ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡಿದ ಉದಾಹರಣೆ ಇದೆ. ಅದರಿಂದ ಇತಿಹಾಸದಿಂದ ಪಾಠ ಕಲಿಯಬೇಕೇ ಹೊರತು ಮತ್ತದೇ ತಪ್ಪನ್ನ ಮಾಡಿ ಇನ್ನೊಂದು ಸೋಲಿನ ಇತಿಹಾಸ ನಿರ್ಮಿಸೋದಲ್ಲ ಅನ್ನೋದನ್ನ ಈ ಮೂಲಕ ಹೇಳುವಂತೆ ಕಾಣಿಸ್ತಾ ಇದೆ. ಅಲ್ಲದೆ ಗಡಿ ಪ್ರದೇಶಗಳ ಅಭಿವೃದ್ಧಿಗೆ ಇನ್ನೂ ಒಂದು ಕಾರಣ ಇದೆ. ಅದು ಅಲ್ಲಿಂದ ಯಾರು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗೋ ರೀತಿ ಆಗಬಾರದು ಅಥವಾ ಆ ಪ್ರಮಾಣ ತಗ್ಗಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲ ಅಂದ್ರೆ ಸುಲಭವಾಗಿ ಅಕ್ರಮ ನಿವಾಸಿಗಳು ಬಂದು ಜಾಂಡ ಊರೋದಕ್ಕೆ ದಾರಿ ಮಾಡಿ ಕೊಟ್ಟಂತಾಗುತ್ತೆ. ಅದರಿಂದ ಅಲ್ಲಿನ ಜನರಿಗೆ ಅಲ್ಲಿಯೇ ಎಲ್ಲಾ ವ್ಯವಸ್ಥೆ ಮಾಡೋ ಮೂಲಕ ಉಳಿಸಿಕೊಳ್ಳೋದು ಕೂಡ ಆದ್ಯತೆಯ ಕೆಲಸವಾಗಿದೆ. ಇದೆಲ್ಲವನ್ನ ಮಾಡೋದಕ್ಕೆ ದೊಡ್ಡ ಮಟ್ಟದ ಬಜೆಟ್ ಬೇಕು ಅನ್ನೋದು ವಾಸ್ತವ. ಮೋದಿ ಸರ್ಕಾರದ ಅಡಿಯಲ್ಲಿ
ಗಡಿ ಪ್ರದೇಶಗಳ ಅಭಿವೃದ್ಧಿಗೆ ಹಿಂದೆಂದಿಗಿಂತಲೂ 400% ಹೆಚ್ಚುವರಿ ಬಜೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಟನಲ್ ನಿರ್ಮಾಣದಿಂದ ಹಿಡಿದು ಎಲ್ಲಾ ರೀತಿಯ ಮೂಲ ಸೌಕರ್ಯಗಳ ಜೊತೆಗೆ ಅಲ್ಲಿ ಹೆಚ್ಚುವರಿ ಟ್ರೂಪ್ಗಳನ್ನ ನಿಯೋಜಿಸೋ ತನಕ ಪ್ರತಿಯೊಂದಕ್ಕೂ ಯಥೇಚ್ಛವಾಗಿ ಹಣವನ್ನ ಹಾಕಲಾಗ್ತಾ ಇದೆ. ಉದ್ದೇಶ ಇಷ್ಟೇ, ಗಡಿಯಿಂದ ಭಾರತದ ಬೇರೆ ಯಾವ ರಾಜ್ಯಗಳಿಗೂ ಅಪಾಯ ಬರಬಾರದು, ಗಡಿಯೂ ಕೂಡ ಅಪಾಯ ಮುಕ್ತ ಆಗಿರಬೇಕು ಅನ್ನೋದು. ಇನ್ನು ಈ ರೇಂಜ್ಗೆ ಗಡಿಯನ್ನ ಬಲಿಷ್ಠಗೊಳಿಸ್ತಾ ಇರೋದು ಕೇವಲ ಅಕ್ರಮ ವಲಸೆಗೆ ಬ್ರೇಕ್ ಹಾಕೋದಕ್ಕೆ ಮಾತ್ರ ಅಲ್ಲ, ವಿವಿಧ ಪ್ರಮುಖ ಉದ್ದೇಶಗಳು ಇದರಲ್ಲಿ ಅಡಗಿವೆ ಅನ್ನೋದನ್ನ ಹೇಳಿದ್ವಿ. ಭಾರತವನ್ನ 2 ರೀತಿಯಲ್ಲಿ ಸುರಕ್ಷಿತಗೊಳಿಸಬೇಕು, ಒಂದು ಹೊರಗಿನಿಂದ, ಇನ್ನೊಂದು ಒಳಗಿನಿಂದ. ಹೊರಗಿನಿಂದ ಅಂದ್ರೆ ಅದು ಕೇವಲ ಗಡಿಭಾಗ ಸುರಕ್ಷತೆ ಅಲ್ಲ, ಅದರಲ್ಲಿ ರಾಜತಾಂತ್ರಿಕತೆ ಕೂಡ ಬರುತ್ತೆ. ನಮ್ಮ ದೇಶವನ್ನ ಯಾರಾದ್ರೂ ಟಚ್ ಮಾಡೋದಕ್ಕೆ ನೋಡಿದ್ರೆ ನಮ್ಮ ಬೆಂಬಲಕ್ಕೆ ಸಾಲು ಸಾಲು ದೇಶಗಳು ನಿಲ್ಲುವಂತೆ ಮಾಡೋದ್ರಿಂದ ಹಿಡಿದು ನಮ್ಮನ್ನ ಟಚ್ ಮಾಡೋ ಯೋಚನೆಯೂ ಕೂಡ ತಪ್ಪು ಅಂತ ವೈರಿಗಳ ಮನಸ್ಸಲ್ಲಿ ಬರೋ ರೀತಿ ಭಯವನ್ನ ಹುಟ್ಟಿಸೋದು ಒಂದು ಜವಾಬ್ದಾರಿ. ಅದು ಮೋದಿ ಅಂಡ್ ಟೀಮ್ ಕಡೆಯಿಂದ ಆಗ್ತಾ ಇದೆ. ಈಗ ಗಡಿಯನ್ನ ಲಾಕ್ ಮಾಡಿದ್ರೆ ನಂತರ ಇಂಟರ್ನಲ್ ಸರ್ಜರಿಯನ್ನ ಶುರು ಮಾಡಬಹುದು. ಆಲ್ರೆಡಿ ನಕ್ಸಲ್ ಚಟುವಟಿಕೆಗಳಿಗೆ ಅಂತ್ಯ ಹಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಪ್ರಮುಖವಾಗಿ ಬಾಕಿ ಇರೋದು ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರೋ ಉಗ್ರ ಚಟುವಟಿಕೆಗಳು ಹಾಗೂ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಯೋಜಿತ ಉಗ್ರ ಚಟುವಟಿಕೆಗಳು. ಈ ಕೆಲಸಗಳ ಕಡೆ ಗಮನ ಹರಿಸಿದ್ರೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಬ್ಲಾಸ್ಟ್ ಯತ್ನ ಸೇರಿದಂತೆ ವಿದ್ಯಾವಂತ ಉಗ್ರರನ್ನು ಕೂಡ ಮಟ್ಟ ಹಾಕುವ ಕೆಲಸ ಆಗಲಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಉದ್ದೇಶ, ಅದು ಮಾದಕ ವಸ್ತುಗಳಿಗೆ ಬ್ರೇಕ್ ಹಾಕೋದು. ಎಲ್ರಿಗೂ ಗೊತ್ತಿರೋ ಹಾಗೆ 90% ಡ್ರಗ್ಸ್ ಅಥವಾ ಇತರೆ ಮಾದಕ ವಸ್ತುಗಳು ನಮ್ಮ ದೇಶದಲ್ಲಿ ತಯಾರಾಗೋದಲ್ಲ, ಹೊರಗಿನಿಂದ ಒಳಗೆ ಬರ್ತಾ ಇದೆ ಅಂತ. ಗಡಿಯನ್ನ ಟೈಟ್ ಮಾಡೋ ಮೂಲಕ ನಾರ್ಕೋ ಆಕ್ಟಿವಿಟಿಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಕೆಲ ತಿಂಗಳುಗಳ ಹಿಂದೆ ಬಾಂಗ್ಲಾ ಗಡಿಯಲ್ಲಿ ಸೆನ್ಸಾರ್ಗಳ ಅಳವಡಿಕೆ ಬಗ್ಗೆ ಒಂದು ಸುದ್ದಿ ಬಂದಿತ್ತು. ಅದರ ಕೆಲಸ ಏನು ಅಂದ್ರೆ, ಯಾರೇ ಗಡಿ ದಾಟಿ ಬರೋದು ಅಥವಾ ಹೋಗೋದು ಮಾಡಿದ್ರೆ ಅವರ ಫಿಂಗರ್ ಪ್ರಿಂಟ್, ರೆಟಿನಾ ಸೇರಿ ಇತರೆ ದಾಖಲೆಗಳನ್ನ ಪಡೆದುಕೊಳ್ಳಲಾಗುತ್ತೆ. ಈ ಮೂಲಕ ಅವರ ಮೇಲೆ ಎಲ್ಲಿ ಯಾವ ಕೇಸ್ ದಾಖಲಾಗಿದ್ರೂ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭ ಆಗುತ್ತೆ ಅನ್ನೋದು. ಅದರಿಂದ ಈಗ ಸ್ಮಾರ್ಟ್ ಬಾರ್ಡರ್ ಸ್ಥಾಪನೆ ಆಯ್ತು ಅಂದ್ರೆ ಇಂಥ ಚಟುವಟಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಂತಾಗುತ್ತೆ. ಇನ್ನು ಮಿಷನ್ ಡೆಮಾಗ್ರಫಿಗೂ ಕೂಡ ಇದು ಲಿಂಕ್ ಆಗಿದೆ. ಭಾರತದ ಸಾಕಷ್ಟು ಪ್ರದೇಶಗಳಲ್ಲಿ ಇವತ್ತು ಡೆಮಾಗ್ರಫಿ ಬದಲಾವಣೆಗೆ ಮೂಲ ಕಾರಣವೇ ಗಡಿಗಳಲ್ಲಿ ಸರಿಯಾದ ಸೆಕ್ಯೂರಿಟಿ ಇಲ್ಲದೆ ಇದ್ದಿದ್ದು. ಗಡಿ ಜಿಲ್ಲೆಗಳಲ್ಲಿ ಡೆಮಾಗ್ರಫಿ ಬದಲಾವಣೆಗೆ ಇದೇ ಮೂಲ ಕಾರಣ ಅನ್ನೋದನ್ನ ಅನುಮಾನವೇ ಇಲ್ಲದೆ ಹೇಳೋ ಪರಿಸ್ಥಿತಿ ದೇಶದಲ್ಲಿ ಈಗಾಗಲೇ ಬಂದಿದೆ. ಆದ್ರಿಂದ ಗಡಿಗಳು ಬಂದಾಯ್ತು ಅಂದ್ರೆ ಭವಿಷ್ಯದಲ್ಲಿ ಡೆಮಾಗ್ರಫಿ ಬದಲಾವಣೆಗೆ ಇದ್ದ ದೊಡ್ಡ ದಾರಿ ಬಂದಾದ ಲೆಕ್ಕವೇ. ಈಗ ಕೇವಲ ಗಡಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಡೆಮಾಗ್ರಫಿ ಬದಲಾವಣೆ ಆಗಿದ್ದು ಅದಕ್ಕೆ ಕಾರಣವನ್ನ ತಿಳಿದುಕೊಳ್ಳೋ ಕೆಲಸ ಆಗ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಏರುಪೇರುಗಳನ್ನ ಸಹಜ ಅನ್ಬೋದು, ಆದ್ರೆ ದೊಡ್ಡ ಮಟ್ಟದಲ್ಲಿ ಡೆಮಾಗ್ರಫಿ ಚೇಂಜ್ ಅಂದಾಗ ಅಲ್ಲಿ ಅಕ್ರಮ ನುಸುಳುವಿಕೆ, ಸಾಮೂಹಿಕ ಮತಾಂತರ ಹಾಗೂ ಜಿಹಾದ್ನಂತ ಹಿನ್ನೆಲೆ ಇರೋ ಸಾಧ್ಯತೆ ದಟ್ಟವಾಗಿರುತ್ತೆ. ಇನ್ನು ಇದರ ಜೊತೆಗೆ ಭಾರತ ಮಯನ್ಮಾರ್ ಗಡಿಯನ್ನು ಕೂಡ ಕಂಪ್ಲೀಟ್ ಬಂದ್ ಮಾಡೋ ಕೆಲಸಗಳು ಆಗ್ತಾ ಇದೆ. ಉಭಯ ದೇಶಗಳ ನಡುವೆ ಸುಮಾರು 1610 ಕಿಲೋಮೀಟರ್ ಗಡಿ ಇದ್ದು ಇದರ ಹೈಟೆಕ್ ಫೆನ್ಸಿಂಗ್ ಆಗಿ ಸುಮಾರು 31,000 ಕೋಟಿ ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಗಡಿಯನ್ನ ಭದ್ರಪಡಿಸೋ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರದ ನಿಲುವುಗಳಿಂದ ಕ್ಲಿಯರ್ ಆಗ್ತಾ ಇದೆ. ಇದೆಲ್ಲ ಮಾಡಿ ಮುಗಿದ ಬಳಿಕವೂ ಇದರ ಪರಿಣಾಮ ಕ್ಲಿಯರ್ ಆಗಿ ಗೋಚರಿಸೋದಕ್ಕೆ 2 ದಶಕಗಳು ಬೇಕು. ಆದ್ರಿಂದ ಆದಷ್ಟು ಬೇಗ ಇದೆಲ್ಲ ಕೆಲಸಗಳು ಆಗ್ಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.